ಪ್ರತಿಯೊಬ್ಬ ನಾಯಕರು ಕೂಡ ಏನು ಹೇಳಿಕೆಯನ್ನು ಕೊಟ್ಟು, ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಅವರಿಗೆ ನೋಟಿಸ್? ರಾಷ್ಟ್ರಪತಿ ಮುರ್ಮು ಅವರನ್ನು ನೀವು ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕರೆದಿಲ್ಲ. ಯಾಕೆ ಕರೆದಿಲ್ಲ ಅಂತಂದರೆ ಅವರು ಹಿಂದುಳಿದ ಸಮುದಾಯ, ಹಾಗಾಗಿ ರಾಷ್ಟ್ರಪತಿ ಮುರ್ಮು ಅವರನ್ನು ಆಹ್ವಾನಿಸಿಲ್ಲ. ನೀವು ದಲಿತರನ್ನು ಎಲ್ಲ ಮಂದಿರದೊಳಗೆ ಬಿಟ್ಕೊಳ್ಳೋದಿಲ್ಲ, ದಲಿತರಿಗೆ ಪ್ರವೇಶ ಇಲ್ಲ, ನೀವೆಲ್ಲ ಮಂದಿರಗಳಿಗೆ ನನ್ನಂಥ ದಲಿತರನ್ನು ಬಿಟ್ಕೊಂಡ್ರೆ ಮಾತ್ರ ನಾನು ಎಲ್ಲ ಮಂದಿರಕ್ಕೆ ಬರ್ತೇನೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ. ಇದು ಸರಿಯಲ್ಲ ಇಂಥ ಹೇಳಿಕೆ ಅಂತೇಳಿ ಅವರಿಗೆ ನೋಟಿಸ್. ಇನ್ನು ನರೇಂದ್ರ ಮೋದಿ ಅವರು ನಿನ್ನೆ ಮೊನ್ನೆ ಹೇಳಿದರು, ಕಾಂಗ್ರೆಸ್ ಗೆದ್ದರೆ ಸಂಪತ್ತನ್ನು ಮರುಹಂಚಿಕೆ ಮಾಡುತ್ತದೆ, ತಾಳಿ ಸೇರಿದಂತೆ ಜನರ ಚಿನ್ನವನ್ನು ಕಸಿದುಕೊಂಡ ಸಂಪತ್ತು ಮುಸ್ಲಿಮರಿಗೆ ಹೋಗುತ್ತೆ, ದುಡಿಮೆ ಫಲವನ್ನು ನುಸುಳುಕೋರರಿಗೆ ಕೊಡ್ತಾ ಇದ್ದಾರೆ, ಹೆಚ್ಚು ಮಕ್ಕಳಿರೋರಿಗೆ ಹಂಚಲು ಪ್ಲ್ಯಾನ್ ನಡೆದಿದೆ ಅಂಥೇಳಿ ಅವರು ಬಹಳ ರೋಷಾವೇಶದಿಂದ ಭಾಷಣ ಮಾಡಿದರು. ಇದು ಸರಿಯಲ್ಲ, ಹಿಂದೂ ಮುಸ್ಲಿಂ ಅಂತೇಳಿ ಅವರು ಪ್ರಧಾನಮಂತ್ರಿಯಾಗಿ ಮಾತನಾಡೋದು ಸರಿಯಲ್ಲ ಅಂತೇಳಿ ಅವರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾರೆ, ಹಿಂದೂ ಮುಸ್ಲಿಮರನ್ನು ವಿಭಜಿಸಲು ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಮೋದಿ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿ, ಭಾಷೆ ಮತ್ತು ಪ್ರದೇಶದ ಆಧಾರದ ಮೇಲೆ ವಿಭಜನೆಗೆ ನರೇಂದ್ರ ಮೋದಿ ಯತ್ನ ಮಾಡ್ತಾ ಇದ್ದಾರೆ, ದೇಶವನ್ನು ಉತ್ತರ ಮತ್ತು ದಕ್ಷಿಣ ಅಂತೇಳಿ ವಿಭಜನೆ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದರು. ಈಗ ಅವರಿಗೂ ನೋಟಿಸ್ ಕೊಟ್ಟಿದೆ, ನೋಡಿ ಆ ಥರ ಹೇಳಿಕೆಯನ್ನು ಕೊಡಬಾರ್ದು, ವಿಭಜನೆ ಮಾತುಗಳು ಬರಬಾರ್ದು ಅಂತೇಳಿ ಅವರಿಗೂ ನೋಟಿಸ್ ಕೊಟ್ಟಿದೆ. ಪ್ರಧಾನಿ ಮೋದಿ ಮಧ್ಯಪ್ರದೇಶದಲ್ಲಿ ಮಾತಾಡ್ತಾ ಇದ್ದರು, ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ಮತ್ತೊಂದು ಕಡೆ ಈ ನಾಯಕರ ನಡುವೆ ಕಚ್ಚಾಟ ಇದ್ದೇ ಇದೆ, ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂಡಿ ಮೈತ್ರಿಕೂಟ ವರ್ಷಕ್ಕೊಬ್ಬರು ಪ್ರಧಾನಿ ಮಾಡ್ತಾರಾ, ನಿಮಗೆ ವರ್ಷಕ್ಕೊಬ್ಬರು ಪ್ರಧಾನಿ ಬೇಕಾ ಅಥವಾ ನಾನು ಬೇಕಾ ಅಂಥೇಳಿ ಮತದಾರರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ BJP ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ಇಂಡಿಯಾ ಮೈತ್ರಿಕೂಟ ತಮ್ಮ ನಾಯಕತ್ವ ಸಮಸ್ಯೆ ಪರಿಹರಿಸಲು 1 ವರ್ಷ, ಒಬ್ಬ ಪ್ರಧಾನಿ ಎನ್ನುವಂಥ ಸೂತ್ರ ಬಳಸುವುದಕ್ಕೆ ಮುಂದಾಗಿದೆ. ಅವರಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ 1 ವರ್ಷ ಕೊಡಬೇಕಾಗತ್ತೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಏನು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಕೇಳಿಸ್ಕೊಳ್ಳಿ. ये लोग इसका जवाब ढूंढ रहे थे, जवाब मिल नहीं रहा था, लेकिन अभी कुछ मीडिया रिपोर्ट में आया है कि मोदी बार बार पूछ रहा है कि भाई बताओ तुम्हारा नेता कौन, किसको सुपुर्द करे। तो बोलते हैं उन्होंने फॉर्मूला बनाई है, उन्होंने